ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಎಲ್ಲಾ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ನಮ್ಮ ಕಂಪನಿ ತಾಯಿಯವ್ರ ಕಾಲದವರು ಸದಾ ಕಾಲ ಯಾವ ಒಂದು ಅಪೇಕ್ಷೆ ಪಡೆದಿರೂ ನಮ್ಮ ಅಪೇಕ್ಷೆ ಕಂಪನಿಯಲ್ಲಿ ಬರೀ ನಮಗ್ ಮಾತ್ರ ಅಲ್ಲ, ಹಲವಾರು ಇವತ್ತು ಯಾರು ಉದ್ಯೋನ್ಮುಖ ನಾಯಕರುಗಳೆಲ್ಲ ಎಷ್ಟೋ ಜನ ಇದ್ದಾರೋ ಅವರೆಲ್ಲರ ಹಿಂದೆನೂ ಪಾಪ ಒಂದು ಬೆನ್ನೆಲುಬಾಗಿ ನಿಂತವ್ರು. ಬೆನ್ನೆಲುಬು ಬಂದ್ರೆ ಬರೀ ದುಡ್ಡು ಕೊಟ್ಬಿಟ್ಟು ಟೂರಿಸ್ಟ್ ಮಾಡಿದ್ರೆ ಮಾತ್ರ ಬೆನ್ನೆಲುಬಲ್ಲ, ಒಳ್ಳೇದನ್ನ ಹೇಳಿ ಒಳ್ಳೆಯವ್ರನ್ನ ಪರಿಚಯ ಮಾಡಿ ಒಳ್ಳೆ ದಾರಿ ತೋರಿಸುವಂತ ನಡೀತಾ ಇದೆ ಅಂದ್ರೆ ಇಂಥವ್ರನ್ನ ನಾವು ಪ್ರೀತಿಯಿಂದ ಮರಿದ್ರೆ ನಮ್ಮ ಹೃದಯದಲ್ಲಿ ಇಟ್ಕೊಂಡಿದೀವಿ ನಾವು. ಅದಕ್ಕೆ ದೇವರು ಎಲ್ಲಿ ಚೆನ್ನಾಗಿರ್ಬೇಕು ಇಟ್ಟಿದ್ದಾನೆ ಅಷ್ಟೇ. ಇದೇ ಸತ್ಯ. ಯು ಬಿಕಮ್ ಎ ಮಿಲಿಯನರ್, ಯು ಬಿಕಮ್ ಎ ಫೇಮಸ್ ಸ್ಟಾರ್ ಆರ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್, ವಾಟ್ ಎವರ್ ಇಟ್ ಇಸ್. Here tomorrow you can become the Prime Minister of this country. But don't forget your olden days. Don't forget who brought you up. Who caught your hand and brought you up. ತುಂಬಾ ಮುಖ್ಯವಾದ ಎಲ್ಲದಕ್ಕಿಂತ ದೊಡ್ಡದಂದ್ರೆ ಈ ಇಂಡಿಯನ್ಸ್ ಕೀಪ್ ಫರ್ಗೆಟಿಂಗ್ ಅವರ್ ಪೇರೆಂಟ್ಸ್. ರೀಸೆಂಟ್ 10 years to 15 years ಇದರಲ್ಲಿ ನಾನು ನೋಡ್ತಾ ಇದ್ದೀನಿ ಜನರೇಷನ್ ನಲ್ಲಿ ಎಲ್ಲ ಬ್ಯೂಟಿಫುಲ್ ಆಗಿದೆ. ಪಾಪ ನಿಮ್ ಬರ್ಡನ್ಸ್ ಅಲ್ಲಿ ಅಪ್ಪ ಅಮ್ಮನ ನೋಡ್ಕೊಳಕ್ ಪರಿಸ್ಥಿತಿ ಇರಲ್ಲ. ಟಾರ್ಗೆಟ್ಸ್ ಕೊಟ್ಟಿರ್ತಾರೆ, ಜೀವನದ ಟಾರ್ಗೆಟ್ ಇನ್ನೊಂದ್ ತರ ಇರುತ್ತೆ. ಎವ್ರಿವೇರ್ ದೇರ್ ಇಸ್ ಕಾಂಪಿಟಿಷನ್, ಮಲ್ಟಿಪಲ್ ಕಾಂಪಿಟಿಷನ್. ಹಾಗಾಗಿ ಹ್ಯಾವ್ ಸಮ್ ಟೈಮ್ ಟು ಕೌನ್ಸಿಲ್ ವಿತ್ ಯುವರ್ ಪೇರೆಂಟ್ಸ್ ಬಿಕಾಸ್ ದೇ ಬ್ರಾಟ್ ಯು ಅಪ್ ಟು ದಿಸ್ ಸ್ಟೇಜ್. ಯು ಶುಡ್ ನಾಟ್ ಫರ್ಗೆಟ್ ದೆಮ್. You remember them, then you are true Indians. God bless you. ಲೆಜೆಂಡ್ ಡೈರೆಕ್ಟರ್, ಫಿಲ್ಮ್ ಹೆಸರು ಲೆಜೆಂಡ್ ಡೈರೆಕ್ಟರ್. ಲೆಜೆಂಡ್ ಡೈರೆಕ್ಟರ್ ಅಂತ ವಿಶ್ವ ದಾಖಲೆ ಪಡೆದಿರುವಂತಹ ಈ ಸಿನಿಮಾ. ಮತ್ತೆ ಇದರಲ್ಲಿ ಸ್ವಲ್ಪ ವಾಕ್ಶ್ರವಣದ ಒಂದು ತೊಂದರೆ ಅನುಭವಿಸ್ತಾ ಇದ್ದಂತ ಒಬ್ಬ ವ್ಯಕ್ತಿ ಪ್ರಣವ್ ಅಂತ ಮ್ಯೂಸಿಕ್ ಡೈರೆಕ್ಟರ್. ಈಗ ಆರೋಗ್ಯವಾಗಿದ್ದಾರೆ, ಅವ್ರು ಪರವಾಗಿಲ್ಲ. ಅವ್ರಿಗೂ ಅಂತ ಒಂದು ಸಾಮರ್ಥ್ಯ ಇದೆ ಅನ್ನುವಂಥದ್ದೇ ಒಂದು ನಮ್ಗೆ ಆಶ್ಚರ್ಯ ಆಗುತ್ತೆ ಡೆಬ್ಯೂ ಮೂವಿ ಅವರಿಗೆ. ಇದಕ್ಕೆ ವಿಶ್ವ ದಾಖಲೆಯ ಪ್ರಶಸ್ತಿ ಮತ್ತೆ ಅಂತಾರಾಷ್ಟ್ರೀಯ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮುಂಬೈ ಸಿಕ್ಕಿರೋದು ನಿಜವಾಗ್ಲೂ ಕನ್ನಡಿಗರಿಗೆ, ಇಡೀ ನಮ್ಮ ದೇಶಕ್ಕೆ ಇದು ಒಂದು ಸೌಭಾಗ್ಯ ನಿಜವಾಗ್ಲೂ. ಈ ವ್ಯಕ್ತಿಗಳಿಗೆ ಖಂಡಿತ ಕನ್ನಡ ಚಿತ್ರರಂಗ ಮತ್ತೆ ಸರ್ಕಾರ, ವಾರ್ತಾ ಪ್ರಚಾರ ಇಲಾಖೆ ಮತ್ತಷ್ಟು ಅವರಿಗೆ ಪ್ರೋತ್ಸಾಹ ಕೊಟ್ಟು ಮುಂದೆ ತಗೊಂಬರುವಂತ ಕೆಲಸ ಮಾಡಬೇಕು, ಬೆಳೆಸುವಂತ ಕೆಲಸ ಮಾಡಬೇಕು. ಕನ್ನಡ ಚಿತ್ರರಂಗ ಇದೆ ಅನ್ನುವಂಥದ್ದು ವಾರ್ತಾ ಮತ್ತು ಪ್ರಚಾರ ಇಲಾಖೆಯಲ್ಲಿ ಅದು ಯಾವತ್ತೂ ದಾಖಲೆಗಳಿರುತ್ತೆ. ಬರೀ ದಾಖಲೆಗಳಿರೋದಿಲ್ಲ, ದಾಖಲೆಗಳನ್ನ ಗುರುತಿಸಿ ಏನ್ ಮಾಡಕ್ ಸಾಧ್ಯ, ಬರುವಂತ ಫಂಡ್ಸ್ನ ಇಟ್ಬಿಟ್ಟು ಇಂಥ ಪ್ರತಿಭೆಗಳನ್ನ ಇಟ್ಕೊಂಡು ನೋಡಿ ಅವರ ತಮ್ಮ ಶ್ರಮದಲ್ಲಿ ಅವರು ಕಷ್ಟಪಟ್ಟು ಮುಂದೆ ಬಂದು ಇಂಥ ಒಂದು ಕೆಲಸ ಮಾಡಿದ್ದಾರೆ. ಇದನ್ನ ಗುರುತಿಸ್ತಕ್ಕಂಥದ್ದು ಕರ್ನಾಟಕದ ಸರ್ಕಾರದ ಕೆಲಸ. ಆಮೇಲೆ ಈ ಭಾರತದ ಕೇಂದ್ರ ಸರ್ಕಾರನೂ ಇದನ್ನ ಗುರುತಿಸಬೇಕು, ವಾರ್ತಾ ಪ್ರಚಾರ ಇಲಾಖೆ ಗುರುತಿಸ್ಬಿಟ್ಟು ಇನ್ನಷ್ಟು ಪ್ರೋತ್ಸಾಹ ಕೊಡ್ಬೇಕು. ಯಾಕಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಈ ಮಕ್ಕಳು ಇನ್ನ ಶ್ರೇಷ್ಠವಾದ ಒಂದು ಸ್ಥಾನಕ್ಕೆ ತಲುಪಬಹುದು. ಈ ನಮ್ಮ ಕನ್ನಡ ಚಿತ್ರಕ್ಕೆ ಲೆಜೆಂಡ್ ಡೈರೆಕ್ಟರ್ ಅನ್ನುವಂಥ ಚಿತ್ರಕ್ಕೇನೆ ಈ ಪ್ರಶಸ್ತಿ ಸಿಕ್ಕಿದೆ ಅಂದ್ರೆ ಒಂದಲ್ಲ ಒಂದ್ ದಿವಸ ಇವ್ರು ಯಾಕೆ ಜೇಮ್ಸ್ ಕ್ಯಾಮ್ರಾನ್ ಆಗ್ಬಾರ್ದು? ಆಗ್ತಾರೆ, ಹಾಗೆ ಆಗ್ತಾರೆ. ಯಾಕೆ ಆಗ್ಬಾರ್ದು? ಆಗ್ತಾರೆ. ಆಸ್ಕರ್ ಅವಾರ್ಡ್ ವಿನ್ನರ್ಸ್ ಆಗ್ತಾರೆ. ಬರೀ ಪಾಲ್ಕೆ ಪ್ರಶಸ್ತಿ ಮಾತ್ರ ಅಲ್ಲ, ಆಸ್ಕರ್ ಅವಾರ್ಡ್ ಪ್ರಶಸ್ತಿನೂ ಗೆಲ್ತಾರೆ ಅಂತ ನಂಬಿಕೆ ನನಗಿದೆ. ಇವರವರಿಗೆಲ್ಲ ಒಳ್ಳೇದ್ ಮಾಡಲಿ. ಈ ಜನರೇಷನ್ಗೆ ಪ್ರೋತ್ಸಾಹ ಕೊಡುವಂತ ಶಕ್ತಿ ಸರ್ಕಾರಕ್ಕೆ, ಎಲ್ಲದಕ್ಕಿಂತ ಜಾಸ್ತಿ ಭಗವಂತ ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟು
ಯಾವ್ದ್ರಲ್ಲಿ ಅವ್ರು ಕಮ್ಮಿ ಇಲ್ಲ ಅಂತ ಇನ್ನೂ ಚೆನ್ನಾಗಿ ಮುಂದೆ ಬರಲಿ, ಆರ್ಥಿಕವಾಗಿನೂ ದೇವರು ಅವ್ರನ್ನ ಬಲಿಷ್ಠವಾಗಿ ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಕನ್ನಡಿಗರಿಗೆ ನನ್ನೊಂದು ವಿನಂತಿ. ನಮಸ್ಕಾರ.